ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಶುಕ್ರವಾರ ಸಂಜೆ ಹಾಗೆ ಶನಿವಾರದ್ದು ವ್ಲಾಗ್ ಆಗಿರುತ್ತೆ. ನಾನು ಅವತ್ತು ಒಂದು ಬ್ಲೌಸ್ನ ಕಂಪ್ಲೀಟ್ ಮಾಡಿರಲಿಲ್ಲ ಅಂತ ಹೇಳಿದೆ ಅಲ್ವಾ, ಅದನ್ನು ಇವತ್ತು ಕಂಪ್ಲೀಟ್ ಮಾಡಿದ್ದೆ. ಹಾಗೆ ಒಂದು ಸೊಪ್ಸ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಮತ್ತು ಮನೆಯಲ್ಲಿ ಉದ್ದಿನ ಹಪ್ಪಳ ಮಾಡ್ತಾ ಇದ್ವಿ, ಆ ರೆಸಿಪಿ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇದು ಶುಕ್ರವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಡಿನ್ನರ್ಗೋಸ್ಕರ ಅಂತ ಸೊಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಸೊಪ್ಪನ್ನೆಲ್ಲ ಬಿಡಿಸಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾರ್ಮಲ್ ಆಗಿ ಸೊಪ್ಪೆಲ್ಲ ಬಿಡಿಸೋದು ನಮ್ಮ ಅತ್ತೆನೇ ಈ ರೀತಿ ಟಿವಿ ನೋಡ್ಕೊಂಡು ಬಿಡಿಸ್ಕೊಡ್ತಾರೆ. ನಾನು ಅದನ್ನು ನೀಟಾಗಿ ತೊಳೆದಿಟ್ಕೊಂಡು ಆನಂತರ ಅಡುಗೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ. ಸೊಪ್ಪು ಬಿಡಿಸೋದು ಅಂದರೆ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ. ಕೆಲವೊಂದು ಸಾರಿ ಯಾವ್ಯಾವ ಸೊಪ್ಪು ಅಂತಲೇ ಗೊತ್ತಿರೋದಿಲ್ಲ. ಒಂದು ಕಟ್ಟು ಸೊಪ್ಪಲ್ಲಿ ಬೇರೆ ಬೇರೆ ಥರ ಸೊಪ್ಪು ಕೂಡ ಇರುತ್ತೆ, ಅಂದರೆ ಅದು ಅಡುಗೆಗೆ ಬಳಸುವಂಥ ಸೊಪ್ಪೇ ಆಗಿರುತ್ತೆ. ಇನ್ನು ಕೆಲವೊಂದು ಸಾರಿ ನಾರ್ಮಲ್ ಕಳೆ ಥರ ಸೊಪ್ಪು ಇರುತ್ತಲ್ವ, ಅದು ಕೂಡ ಬಂದ್ಬಿಟ್ಟಿರುತ್ತೆ. ನನಗೆ ಕರೆಕ್ಟಾಗಿ ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ಅವ್ರಿಗೆ ಕೊಟ್ಟಿರ್ತೀನಿ. ಇನ್ನು ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಆದರೆ ನಂಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಇದು ಪಕ್ಕ ಇದೇ ಸೊಪ್ಪು, ಇನ್ನು ಮಿಕ್ಕಿರೋದು ಹಾಕ್ಕೊಳ್ಳೋದು ಬೇಡ ಅಂತ. ಇನ್ನು ನಾರ್ಮಲ್ ಆಗಿ ಬೇರೆ ಥರ ಸಾಂಬಾರು ಮಾಡುವಂಥ ಸೊಪ್ಪುಗಳೆಲ್ಲ ಇರುತ್ತಲ್ವ, ಅದ್ರಲ್ಲಿ ನನಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಕೊಟ್ಟಿರ್ತೀನಿ ಈ ಥರ ಸೊಪ್ಪನ್ನೆಲ್ಲ ಬಿಡಿಸೋದಕ್ಕೆ ಅಂತ. ಅವರು ಟಿ ವಿ ನೋಡ್ಕೊಂಡು ಆರಾಮಾಗಿ ಬಿಡಿಸ್ಕೊಡ್ತಾರೆ. ಅದಾದಮೇಲೆ ನಾನು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ. ಇಲ್ಲಿ 3 ತರಹದ ಸೊಪ್ಪನ್ನ ತೊಗೊಂಡಿದ್ದೀನಿ. ಒಂದು ಚಕ್ಕೋತ, ಇನ್ನೊಂದು ಸಬ್ಸಿಗೆ ಸೊಪ್ಪು, ಇನ್ನೊಂದು ನಾರ್ಮಲ್ ಆಗಿ ಕಿರ್ಕಿರೆ ಅಂತಾರಲ್ವ, ಆ ಸೊಪ್ಪನ್ನ ತೊಗೊಂಡಿದ್ದೀನಿ. ಅದನ್ನು 1-2 ರಿಂದ 3 ಸಾರಿ ಆದ್ರೂ ವಾಶ್ ಮಾಡ್ಕೋಬೇಕು. ಸೊಪ್ಪು ತುಂಬಾ ಚೆನ್ನಾಗಿತ್ತು, ಮಣ್ಣು ಆ ಥರ ಏನೂ ಇರಲಿಲ್ಲ, ಕ್ಲೀನಾಗೇ ಇತ್ತು. ಅದಕ್ಕೆ 1-2 ಸಾರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹುಳ ಏನಾದರೂ ಇರುತ್ತಾ ಅಂತ ಕೂಡ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿ ಅದನ್ನೆಲ್ಲ ಎತ್ತಿಟ್ಕೊಂಡು ಒಂದು ಕುಕ್ಕರ್ಗೆ ಇಲ್ಲಿ 2 ತರಹದ ಬೇಳೆನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ನಾರ್ಮಲ್ ತೊಗರಿ ಬೇಳೆ ಹಾಗೆ ಮಸೂರ್ ದಾಲ್ ಎರಡೂ ಕೂಡ ಹಾಕ್ಕೊಂಡು ಈ ಸೊಪ್ಪು ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಮಸೂರ್ ದಾಲ್ ಇಲ್ಲ ಅಂತಂದರೆ ನಾರ್ಮಲ್ ತೊಗರಿ ಬೇಳೆನೇ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಆದರೆ ಇದಕ್ಕೆ ಹೆಸರು ಬೇಳೆ ಹಾಕ್ಕೊಳ್ಳೋದು ಬೇಡ, ಬರೀ ಈ ಮಸೂರ್ ದಾಲ್ ಮತ್ತು ಈ ತೊಗರಿ ಬೇಳೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು 1-2 ರಿಂದ 3 ಸಾರಿ ವಾಶ್ ಮಾಡ್ಕೋಬೇಕು. ನೋಡಿ, ಇಷ್ಟು ಸಾಕಾಗುತ್ತೆ. ತುಂಬ ಜಾಸ್ತಿನೂ ಕೂಡ ಬೇಡ, ತುಂಬ ಕಡಿಮೆನೂ ಕೂಡ ಬೇಡ. ಸೊಪ್ಪಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಹಾಕ್ಕೋಬೇಕು. ಇದನ್ನು ಕೂಡ 1-2 ರಿಂದ 3 ಸಾರಿ ವಾಶ್ ಮಾಡಿಕೊಂಡು ಸೊಪ್ಪು ಮತ್ತು ಈರುಳ್ಳಿ, ಟೊಮೆಟೊ ಎಲ್ಲ ಕಟ್ ಮಾಡಿ ಸೇರಿಸ್ಕೊತೀವಲ್ವ, ಅದೆಲ್ಲ ಬೇಯಬೇಕು. ಅಷ್ಟನ್ನು ನೀರನ್ನು ಹಾಕಿ ಇವಾಗ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸೊಪ್ಪನ್ನ ನೀರಿನಿಂದ ತೆಗೆದು ನೀರೆಲ್ಲ ಸೋರ್ಲಿ ಅಂತಲೂ ಕೂಡ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಈ ಸಾಂಬಾರು ಹೇಗೆ ಅಂತ ಅಂದರೆ, ಜಾಸ್ತಿ ಮಸಾಲೆ ಏನು ರುಬ್ಬೋದಿಲ್ಲ, ಬರೀ ತೆಂಗಿನಕಾಯಿ ಮಾತ್ರ ರುಬ್ಬಿ ಸೇರಿಸ್ಕೊಳ್ಳೋದಷ್ಟೇ. ಇನ್ನು ಈ ಈರುಳ್ಳಿ, ಟೊಮೆಟೊ ಎಲ್ಲ ಇದೆ ಅಲ್ವಾ, ಅದನ್ನು ಬೇಯೋದಕ್ಕೆ ಹಾಕಿ ಚೆನ್ನಾಗಿ ಅದನ್ನು ಮಸಿಯೋದು. ಅಂದರೆ ನಾವು ಪಪ್ಪು ಮಾಡ್ತೀವಲ್ವ, ಆ ಥರ ಮಾಡುವಂತಹ ಸಾಂಬಾರು ಇದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನಾವು ಈ ಬೇಳೆ ಮತ್ತು ಸೊಪ್ಪನ್ನೆಲ್ಲ ರುಬ್ಬಿ ಮಾಡ್ಕೋತೀವಲ್ವ, ಅದಕ್ಕಿಂತ ಈ ಥರ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಈ ಸೊಪ್ಪು ಬೇಳೆನೆಲ್ಲ ರುಬ್ಬಿ ಮಾಡ್ಕೊಂಡಾಗ ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಆಗಿಬಿಡುತ್ತೆ. ಅಂದರೆ ಸಾಂಬಾರನ್ನ ನಾವು ಜಾಸ್ತಿ ಮಾಡ್ಕೋತೀವಿ, 1 ಟೈಮ್ ಮಾಡಿದಾಗ 2 ಟೈಮ್ಗೆ ಅಥವಾ 3 ಟೈಮ್ಗೂ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಈ ಥರ ಮಾಡಿಕೊಂಡ್ರೆ 1 ಟೈಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನಾವು ಮಾಡ್ಕೋಬೋದು. ಹಾಗೆ ಇಲ್ಲಿ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಬೇಳೆ ಬೇಯೋದಕ್ಕೆ ಇಟ್ಕೊಂಡಿದ್ವಲ್ವ, ಅದರೊಳಗಡೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಬೇಯೋದಕ್ಕೆ ಬಿಡಬೇಕು. ಇನ್ನು ಇದು ಬೇಯೋ ಅಷ್ಟರಲ್ಲಿ ಸೊಪ್ಪಿತ್ತಲ್ವ, ಅದನ್ನು ಸ್ವಲ್ಪ ಸ್ವಲ್ಪನೇ ತಗೊಂಡು ಆದಷ್ಟು ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದಕ್ಕಾಗುತ್ತೋ ಅಷ್ಟು ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಇದನ್ನು ಏನು ಮಾಡಿದ್ದೀನಿ ಅಂದರೆ, ಬಿಡಿಸೋವಾಗ್ಲೇ ಬರೀ ಎಳ್ಸಾಗಿರುತ್ತಲ್ವ, ಕಡ್ಡಿ ಥರ ಸೊಪ್ಪೊಂದು ಕಾಂಡ ಬರುತ್ತಲ್ವ, ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಬಲ್ತೋಗಿರುತ್ತಲ್ವ, ಅದನ್ನು ತೆಗೆದಿಟ್ಬಿಟ್ಟಿದ್ದೀನಿ. ಸ್ವಲ್ಪ ಕಾಂಡ ಎಲ್ಲ ಇರುತ್ತಲ್ವ, ಅದನ್ನು ಹಾಗೆ ಹಾಕ್ಕೊಂಡ್ರೆ ಮಧ್ಯದಲ್ಲಿ ಒಂದೊಂದು ಸಿಗ್ತಾ ಇರುತ್ತೆ, ಚೆನ್ನಾಗಿರೋದಿಲ್ಲ ಅಂತ. ಆದಷ್ಟು ಎಲ್ಲವನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಬೇಳೆನ ಬೇಯೋದಕ್ಕೆ ಇಟ್ಕೊಂಡಿದ್ವಿ ಅಲ್ವ, ಅದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಮತ್ತೆ ಮಿಕ್ಕೊಂಡಿರುವಂಥ ಸೊಪ್ಪನ್ನೆಲ್ಲ ಅದೇ ರೀತಿ ಕಟ್ ಮಾಡ್ಕೊಳ್ಳೋದು. ನೀವು ಯಾವುದೇ ಥರ ಸೊಪ್ಪನ್ನು ಹಾಕ್ಕೋಬೋದು, ಅದ್ರ ಜೊತೆ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಳ್ಳಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ ನಂತರ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಉಪ್ಪು, ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಈ ರೀತಿ ಲೈಟಾಗಿ ಒಂದ್ಸಾರಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲಷ್ಟು ಕೂಗಿಸ್ಕೊಂಡ್ರೆ ಬೇಳೆ ತುಂಬ ಚೆನ್ನಾಗಿ ಬೆಂದಿರುತ್ತೆ, ಸೊಪ್ಪು ಕೂಡ ಬೆಂದಿರುತ್ತೆ, ಈರುಳ್ಳಿ, ಟೊಮೆಟೊ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಅದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಅಂದರೆ ಕುಕ್ಕರ್ ಕೂಗಿ ಅದು ಕಂಪ್ಲೀಟಾಗಿ ವಿಷಲೆಲ್ಲ ಹೋಗಬೇಕು, ಪ್ರೆಷರ್ ಎಲ್ಲ ಹೋಗೋ ತನಕ ಬಿಟ್ಟು ಆನಂತರ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಅಷ್ಟರಲ್ಲಿ
ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿನ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ಇದಕ್ಕೇನೆ ಸಾಂಬಾರ್ ಪುಡಿನೂ ಕೂಡ ಹಾಕಿ ಇದನ್ನು ರುಬ್ಕೋತೀನಿ. ಇನ್ಯಾವುದೇ ಥರ ಮಸಾಲೆ ಏನೂ ಹಾಕ್ಕೊಂಡಿಲ್ಲ, ಬರೀ ಸಾಂಬಾರ್ ಪುಡಿ ಮತ್ತು ತೆಂಗಿನಕಾಯಿ ಅಷ್ಟು ಮಾತ್ರ ಹಾಕ್ಕೊಂಡಿರೋ ಅಂಥದ್ದು. ಹಾಗೆ ಇಲ್ಲಿ ಒಗ್ಗರಣೆಗೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆಗೂ ಅಷ್ಟೇ ಬರೀ ಎಣ್ಣೆ, ಸಾಸಿವೆ, ಈ ಕರಿಬೇವು, ಒಣಗಿರೋಂಥ ಮೆಣಸಿನಕಾಯಿ. ಈ ಕರಿಬೇವಿನ ಸೊಪ್ಪನ್ನ ಈ ನಡುವೆ ಹೆಂಗೆ ಸ್ಟೋರ್ ಮಾಡ್ಕೋತಿದ್ದೀನಿ ಅಂದರೆ ಒಂದೊಂದೇ ಎಲೆನ ಬಿಡಿಸಿ ಸ್ಟೋರ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಕಡ್ಡಿ ಥರನೇ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ತುಂಬ ದಿನಗಳ ಕಾಲ ಫ್ರೆಶ್ ಆಗಿರುತ್ತೆ. ಹಾಗೆ ಬೇಗ ಕೆಟ್ಟೋಗೋದು ಮತ್ತು ನೀರಿನ ಅಂಶ ಎಲ್ಲ ಆಗಿ ಕೊಳ್ತೋಗೋ ಥರ ಆಗೋದು, ಹಾಗೆಯೇ ಸ್ವಲ್ಪ ಕಪ್ಪು ಕಲರ್ ಆಗ್ತಾ ಇರುತ್ತೆ ನೋಡಿ, ಬೆಂದೋಗೋ ಥರ ಆಗಿರುತ್ತಲ್ವ, ಆ ಥರ ಎಲ್ಲ ಆಗೋದಿಲ್ಲ. ತುಂಬ ಚೆನ್ನಾಗಿ ಫ್ರೆಶ್ ಆಗಿನೇ ಇರುತ್ತೆ. ಅದಕ್ಕೋಸ್ಕರ ಈ ನಡುವೆ ಹಿಂಗೆ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಇದನ್ನ ಹೆಂಗೆ ಸ್ಟೋರ್ ಮಾಡ್ಕೊಳ್ಳೋದು ಅಂತ ಕೂಡ ಶೇರ್ ಮಾಡ್ತೀನಿ. ಇವಾಗ ಕುಕ್ಕರಲ್ಲಿ ಬೆಂದಿರುತ್ತಲ್ವ, ಅದನ್ನೆಲ್ಲ ಒಮ್ಮೆ ಸೌಟಿಂದಾನೆ ಮ್ಯಾಶ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಮ್ಯಾಶ್ ಆಗುತ್ತೆ ನೋಡಿ ಈ ಥರ. ಇದನ್ನು ಇನ್ನೊಂದು ಪಾತ್ರೆಗೆ ಹಾಕಿ ಸಾಂಬಾರಿಗೆ ತಕ್ಕಂತೆ ನೀರನ್ನು ಸೇರಿಸ್ಕೊಂಡು ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಆಲ್ರೆಡಿ ಬೇಯೋವಾಗಲೂ ಕೂಡ ಉಪ್ಪನ್ನು ಹಾಕ್ಕೊಂಡಿರ್ತೀವಿ, ಈ ಹದದಲ್ಲಿ ನೋಡ್ಕೊಂಡು ಸೇರಿಸ್ಕೋಬೇಕು. ಅದಾದಮೇಲೆ ರುಬ್ಬಿ ಇಟ್ಕೊಂಡಿದ್ವಲ್ವ ಸಾಂಬಾರ್ ಪುಡಿ ಮತ್ತು ತೆಂಗಿನಕಾಯಿ, ಅದನ್ನು ಕೂಡ ಇದರೊಳಗಡೆ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಇದು ಚೆನ್ನಾಗಿ ಕುದಿಬೇಕು, ಅಲ್ಲಿ ತನಕ ಇದನ್ನು ಕುದಿಸ್ಕೋಬೇಕು. ಹಾಗೆಯೇ ಇದು ಕುದೀತಾ ಇರಲಿ, ಸೈಡಲ್ಲಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಇನ್ನೊಂದು ಸೈಡಲ್ಲಿ ಮುದ್ದೆ ಮಾಡ್ಕೊಳ್ಳೋದಕ್ಕೆ ಇಟ್ಕೋತಾ ಇದ್ದೀನಿ. ತುಂಬ ಜಾಸ್ತಿ ಏನು ತಿನ್ನೋದಿಲ್ಲ, 3 ಜನನು ಸ್ವಲ್ಪ ಸ್ವಲ್ಪ ಚಿಕ್ಕ ಮುದ್ದೆ ಬರುತ್ತಲ್ವ ಮಕ್ಕಳು ತಿನ್ನೋ ಅಷ್ಟು ಮಾತ್ರ ತಿನ್ನೋದು. ಅದಕ್ಕೋಸ್ಕರ ಇಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ಕೋತಾ ಇರೋದು. ಇಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಕುದಿಲಿಕ್ಕೆ ಅಂತ ಒಂದು ಪಾತ್ರೆಗೆ, ಅದಕ್ಕೇನೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಕುದಿಲಿಕ್ಕೆ ಇಟ್ಕೋತೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಮುದ್ದೆ ಮಾಡ್ಕೊಳ್ಳೋದಕ್ಕೆ ಮುದ್ದೆ ಕೋಲು, ಒಂದು ಪಾತ್ರೆಗೆ ನೀರನ್ನೆಲ್ಲ ಹಾಕಿ ರೆಡಿ ಮಾಡಿಕೊಂಡ್ರೆ ಮುದ್ದೆ ಮಾಡ್ಕೊಳ್ಳೋವಾಗ ತುಂಬ ಈಸಿ ಆಗುತ್ತೆ ಅಂತ. ಹಾಗೆಯೇ ಇವಾಗ ಅದು ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಇವಾಗ ಡೈರೆಕ್ಟಾಗಿ ರಾಗಿ ಹಿಟ್ಟನ್ನು ಹಾಕ್ತೀನಿ. ಮೊದಲೇ 1 ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕಿ ಅಂಬ್ಲಿ ಥರ ಮಾಡಿಕೊಂಡು, ಇಲ್ಲಾಂದರೆ 1 ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕಿ ಅದನ್ನು ಕುದಿಲಿಕ್ಕೆ ಬಿಟ್ಟು ಆನಂತರ ಇನ್ನೊಂದು ಸಾರಿ ಮುದ್ದೆ ಮಾಡೋಷ್ಟು ರಾಗಿ ಹಿಟ್ಟನ್ನು ಹಾಕಿ ಮಾಡ್ಕೊಳ್ಳೋದು, ಆ ಥರ ಏನೂ ಇಲ್ಲ. ಡೈರೆಕ್ಟಾಗಿ ಕುದಿಯೋ ಅಂಥ ನೀರಿಗೇನೆ ನಾವು ನಾರ್ಮಲ್ ಆಗಿ ಮುದ್ದೆ ಮಾಡೋದಕ್ಕೆ ಎಷ್ಟು ರಾಗಿ ಹಿಟ್ಟು ಬೇಕು ಅಷ್ಟನ್ನು ಹಾಕಿ ಈ ರೀತಿ ಚೆನ್ನಾಗಿ ಹೊಂದಿಸ್ಕೊಳ್ಳೋದು. ನಾವು ಹೆಂಗೆ ಹೊಂದಿಸ್ಕೋತೀವಿ ಅನ್ನೋದೇ ಮುಖ್ಯ ಮುದ್ದೆ ಮಾಡುವಾಗ. ಅದಕ್ಕೋಸ್ಕರನೇ ನೀರು ಕುದೀತಾ ಇರುತ್ತಲ್ವ, ಆ ಹಂತದಲ್ಲಿ ನಮಗೆ ಎಷ್ಟು ರಾಗಿ ಹಿಟ್ಟು ಬೇಕೋ ಅದನ್ನು ಹಾಕಿ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಹೊಂದಿಸ್ಕೊತೀನಿ ನಾನು. ಈ ಥರ ನಾನು ಮುದ್ದೆ ಮಾಡಿದಾಗ ಒಂದು ಸಣ್ಣ ಗಂಟು ಕೂಡ ಬರೋದಿಲ್ಲ, ಅಷ್ಟು ಚೆನ್ನಾಗಿ ನೈಸಾಗಿ ಸಾಫ್ಟಾಗಿ ಬಂದಿರುತ್ತೆ. ನಾರ್ಮಲ್ ಆಗಿ ಹಿಂಗೇನೆ ಮಾಡೋದು. ಅಂದರೆ ನಮ್ಮ ಅತ್ತೆ ಮಾಡೋವಾಗೆಲ್ಲ ಸ್ವಲ್ಪ ರಾಗಿ ಹಿಟ್ಟು ಇಲ್ಲಾಂದರೆ ಅನ್ನನ ಹಾಕಿ ಕೂಡ ಮಾಡ್ತಾ ಇರ್ತಾರೆ, ಬಟ್ ನಾನು ಇದೇ ಥರನೇ ಮಾಡ್ತೀನಿ. ಅದನ್ನು ಚೆನ್ನಾಗಿ ಹೊಂದಿಸ್ಕೊಂಡಿದ್ಮೇಲೆ ಸೈಡಲ್ಲೆಲ್ಲ ಹಿಟ್ಟು ಅಂಟ್ಕೊಂಡಿರುತ್ತಲ್ವ, ಅದನ್ನೆಲ್ಲ ತೆಗೆದು ಈ ರೀತಿ ಫ್ಲಾಟ್ ಆಗಿ ಮಾಡಿ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಇದನ್ನು ಬೇಯಿಸ್ಕೋಬೇಕು ಸಿಮ್ನಲ್ಲಿ ಇಟ್ಕೊಂಡು. ಅಷ್ಟರಲ್ಲಿ ತುಂಬ ಚೆನ್ನಾಗಿ ಬೆಂದಿರುತ್ತೆ, ಕೈಗೆ ಅಂಟ್ಕೋತಾ ಇರಲ್ಲ. ಅಲ್ಲಿ ತನಕ ಅದನ್ನು ಬೇಯಿಸ್ಕೋಬೇಕು. ಮುದ್ದೆ ಕೋಲಿಂದ ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಕೌಂಟರ್ ಟಾಪ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಅದ್ರ ಮೇಲೆ ಎಲ್ಲ ಮುದ್ದೆನೂ ಕೂಡ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಈ ರೀತಿ ಕೈಯಿಂದನೇ ಮಿಕ್ಸ್ ಮಾಡ್ಕೋತಾ ಇರ್ತೀನಿ. ಆವಾಗ ಇನ್ನೂ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ. ಮತ್ತೆ ಸ್ವಲ್ಪನೇ ಮುದ್ದೆನ ತಗೊಂಡು ಈ ರೀತಿ ಕಟ್ಕೊಂಡ್ಬಿಡೋದಷ್ಟೇ. ಒಂದು ಪ್ಲೇಟಲ್ಲೂ ಕೂಡ ಮುದ್ದೆನ ಕಟ್ಕೋಬೋದು, ಬಟ್ ಅದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಸಾಫ್ಟಾಗಿ ಬರುತ್ತೆ, ಮತ್ತು ಎಲ್ಲ ಮುದ್ದೆನೂ ಕೂಡ ಒಮ್ಮೆ ಚೆನ್ನಾಗಿ ಹೊಂದಿಸ್ಕೊಂಡು ಅದಾದಮೇಲೆ ಬೇಕಾಗಿರೋ ಸೈಜ್ನಲ್ಲಿ ಕಟ್ಕೋಬೋದು ಅಂತ. ಇದು ತುಂಬ ಈಸಿ ಅನಿಸುತ್ತೆ. ಇವಾಗ ಮುದ್ದೆನೂ ಕೂಡ ರೆಡಿ ಆಯಿತು. ಸೈಡಲ್ಲಿ ಸಾಂಬಾರು ಕೂಡ ಕುದೀತಾ ಇರುತ್ತೆ. ಹಾಗೆ ಇನ್ನೊಂದು ಸೈಡಲ್ಲಿ ಒಗ್ಗರಣೆಗೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಎಣ್ಣೆ, ಅದು ಕಾದಾದ ನಂತರ ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಗಿರುವಂಥ ಮೆಣಸಿನಕಾಯಿ, ಸ್ವಲ್ಪ ಹಿಂಗನ್ನು ಹಾಕಿ ಒಗ್ಗರಣೆನ ರೆಡಿ ಮಾಡಿಕೊಂಡು ಈ ಕುದೀತಾ ಇರುವಂತಹ ಸಾಂಬಾರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತು ಅಂತಂದರೆ ಬಿಸಿ ಆಗಿರುವಂಥ ಸೊಪ್ಪು ಸಾಂಬಾರು ರೆಡಿ ಆಗಿರುತ್ತೆ. ನಿಜವಾಗ್ಲೂ ಈ ಥರ ಒಮ್ಮೆ ನೀವು ಟ್ರೈ ಮಾಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಕೆಲವು ಮನೆಗಳಲ್ಲಿ ಮಸ್ಸೊಪ್ಪು ಮಾಡಿದಾಗ ಈ ಬೇಳೆ ಮಸಾಲೆ ಮತ್ತು ಸೊಪ್ಪನ್ನೆಲ್ಲ ರುಬ್ಬಿ ಮಾಡಿದಾಗ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಅವರು ಈ ಥರ ಒಮ್ಮೆ ಟ್ರೈ ಮಾಡಿ, ನಿಮ್ಮ ಮನೆಯವ್ರು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಮುದ್ದೆ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆ ರೈಸ್ ಜೊತೆನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂತು ಅಂತಂದರೆ ಚಪಾತಿ ಜೊತೆ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಒಂದು ಚಿಕ್ಕ ಪ್ಲೇಟ್ಗೆ ಒಂದು ಸಣ್ಣ ಮುದ್ದೆ ಹಾಕಿ ಸಾಂಬಾರನ್ನ ಹಾಕಿ ಸರ್ವ್ ಮಾಡ್ಕೋತಾ ಇದ್ದೀವಿ. ಅದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕೋತೀನಿ, ಇನ್ನೂ ಚೆನ್ನಾಗಿರುತ್ತೆ ಅಂತ. ಇನ್ನು ಮಧ್ಯಾಹ್ನ ಮಾಡಿದಂಥ ಸ್ವಲ್ಪ ರೈಸ್ ಕೂಡ ಇತ್ತು, ಸೊ ಹಾಗಾಗಿ ರೈಸ್ ಏನೂ ಮಾಡ್ಕೊಂಡಿಲ್ಲ. ಇದು ಶನಿವಾರ ಬೆಳಿಗ್ಗೆ ತಿಂಡಿಗೋಸ್ಕರ ಅಂತ ಬೆಣ್ಣೆ ಪಡ್ಡು ಮಾಡಿದೆ, ಬಟರ್ ಪಡ್ಡು ತುಂಬ ಚೆನ್ನಾಗಿ ಬಂದಿತ್ತು. ಈ ರೆಸಿಪಿನ ನಾನು ಪೂಜಿಕಾ ಫುಡ್ ಇನ್ಸ್ಟಾಗ್ರಾಮ್ಗೋಸ್ಕರ ಅಂತ ಶೂಟ್ ಮಾಡ್ಕೊಂಡಿದ್ದು, ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಏನೂ ಹಾಕ್ತಾ ಇಲ್ಲ.
ಈ ರೆಸಿಪಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಶೇರ್ ಮಾಡ್ತೀನಿ. ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಬಂದಿತ್ತು. ಈ ದಾವಣಗೆರೆ ಪಡ್ಡು ಮಾಡ್ತಾರಲ್ವಾ, ಬೆಣ್ಣೆ ಪಡ್ಡು, ಆ ಥರನೇ ಇತ್ತು. ಸ್ವಲ್ಪ ದೋಸೆ ಹಿಟ್ಟು ಮಿಕ್ಕೊಂಡಿತ್ತು ಅಂತ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೆ, ಅದನ್ನು ಬಳಸ್ಕೊಂಡು ಮಾಡಿದಂತಹ ಪಡ್ಡು ಇದು. ಆದರೆ ಸೈಜ್ ಸ್ವಲ್ಪ ಚಿಕ್ಕದಾಯಿತು ಅಂತ ಅನ್ನಿಸ್ತು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಬೆಳಿಗ್ಗೆನೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬ್ಲೌಸ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಅವತ್ತು ಅರ್ಧದಷ್ಟು ಮಾತ್ರ ಆಗಿತ್ತಲ್ವ, ಇನ್ನರ್ಧನ ಇವತ್ತು ಮಾಡ್ಕೊಳ್ಳೋಣ ಅಂತ ಇಲ್ಲಿ ಫ್ರಂಟ್ ಸೈಡ್ ಹುಕ್ಕನ್ನ ಇಡ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರ ಈ ಪ್ರಿನ್ಸ್ ಕಟ್ಟು ರೆಡಿ ಆಗಿತ್ತಲ್ವ, ಅದನ್ನು ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಕಟ್ ಮಾಡಿಕೊಂಡು 2 ಭಾಗ ಮಾಡಿ ಇನ್ನು ಹುಕ್ ಪಟ್ಟಿ ಮತ್ತು ಹುಕ್ ಹಾಕುವಂಥ ಪಟ್ಟಿ ಅದನ್ನೆಲ್ಲ ಮಾಡ್ಕೊಳ್ಳೋದು. ಈ ಬ್ಲೌಸ್ ಫಿನಿಶ್ ಆಯ್ತಾ ಅಂತ ಕೂಡ ತುಂಬ ಜನ ಕೇಳ್ತಾ ಇದ್ರಿ. ಕೆಲವೊಂದ್ಸರಿ ಹೆಂಗಾಗ್ಬಿಡುತ್ತೆ ಅಂತ ಅಂದರೆ, ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಬೇರೆ ಕೆಲಸಗಳು ಇಲ್ಲ ಅಂತಂದರೆ ಬ್ಲೌಸ್ನ ಅರ್ಧ ಸ್ಟಿಚ್ ಮಾಡಿದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು ನನಗೆ. ಮೊನ್ನೆ ಕಮೆಂಟ್ ಹಾಕಿದ್ರು ಬ್ಲೌಸ್ ಸ್ಟಿಚಿಂಗ್ ಆಯಿತಾ ಫುಲ್ ಅಂತ. ಅದಕ್ಕೋಸ್ಕರ ಇವತ್ತು ಸ್ಟಿಚ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಇವಾಗ ಮೇನ್ ಫ್ಯಾಬ್ರಿಕ್ ಮತ್ತು ಈ ಥರ ಲೈನಿಂಗ್ ಫ್ಯಾಬ್ರಿಕ್ ಎರಡನ್ನೂ ಕೂಡ 1.5 ಇಂಚಷ್ಟು ಇಲ್ಲಾಂದರೆ 2 ಇಂಚಷ್ಟು ತೊಗೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. 2 ಪಟ್ಟಿ, ಆ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಅಂದರೆ ಮೇನ್ ಫ್ಯಾಬ್ರಿಕ್ ಮತ್ತು ಈ ಲೈನಿಂಗ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೋಬೇಕು. ಅದೇ ಥರ 2 ಪಟ್ಟಿನ ರೆಡಿ ಮಾಡ್ಕೋತಾ ಇದ್ದೀನಿ ಹುಕ್ ಪಟ್ಟಿ ಹಾಕೋದಕ್ಕೆ, ಹಾಗೆಯೇ ಹುಕ್ ಹಾಕ್ತೀವಲ್ಲ ಆ ಥರ ಪಟ್ಟಿ ಮಾಡ್ಕೊಳ್ಳೋದಕ್ಕೆ ಅಂತ. ಇಲ್ಲಿ ಎಕ್ಸ್ಟ್ರಾ ಪೀಸ್ ಏನಿತ್ತು ಮೇನ್ ಫ್ಯಾಬ್ರಿಕ್ದು ಅದನ್ನೆಲ್ಲ ಕಟ್ ಮಾಡಿ ತೆಗೆದು ಇವಾಗ ಇದನ್ನು ಈ ಥರ ಅಟ್ಯಾಚ್ ಮಾಡಿಕೊಂಡು ಹೊಲ್ಕೋಬೇಕಷ್ಟೆ. ತುಂಬ ಸಿಂಪಲ್ ಇದು. ಒಂದ್ಸರಿ ನೀವು ನೋಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಪರ್ಫೆಕ್ಟಾಗಿ ಬಂದಿತ್ತು ಬ್ಲೌಸ್ ಮಾತ್ರ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ವಿಡಿಯೋ ಎಂಡಲ್ಲಿ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಬ್ಲೌಸ್ ಬಂದಿದೆ ಅಂತ, ಫಿಟ್ಟಿಂಗ್ ಎಲ್ಲ ಹೆಂಗಿದೆ ಅಂತ. ಸ್ಟಾರ್ಟಿಂಗ್ ಹೆಂಗಾಗ್ತಿತ್ತು ಅಂತಂದರೆ, ನಾನು ಎಷ್ಟೇ ಕರೆಕ್ಟಾಗಿ ಅಳತೆ ತೊಗೊಂಡು ಸ್ಟಿಚ್ ಮಾಡಿದ್ರೂ ಕೂಡ ಕೆಲವೊಂದು ಸಾರಿ ಲೂಸ್ ಆಗಿಬಿಡೋದು, ಇನ್ನು ಕೆಲವೊಂದು ಸಾರಿ ಟೈಟ್ ಆಗಿಬಿಡೋದು, ಆ ಥರ ಆಗ್ತಾಯಿತ್ತು. ಬಟ್ ಈ ನಡುವೆ ಅಂತೂ ಪ್ರತಿ ಸಾರಿ ನಾನು ಒಂದೇ ಸಾರಿ ಸ್ಟಿಚ್ ಮಾಡ್ಕೊಳ್ಳೋದು ಕರೆಕ್ಟಾಗಿ ಬರುತ್ತೆ. ನಾನು ಹಾಕಿ ಕೂಡ ಚೆಕ್ ಮಾಡೋದಿಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ, ಅಷ್ಟು ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೊಂಡಿರ್ತೀನಿ. ಹಾಗೇನೆ ನಿಮಗೂ ಕೂಡ ಅಂದರೆ ಬ್ಲೌಸ್ ಹೊಲಿತಾ ಪರ್ಫೆಕ್ಷನ್ ಅನ್ನೋದು ಬರುತ್ತೆ. ಸ್ಟಾರ್ಟಿಂಗ್ ನನಗೆ ಈ ಆಂಟಿಗಳು ಹೊಲಿಸ್ಕೋತಾರಲ್ವ, ಅಂದರೆ ಸ್ವಲ್ಪ ಮುಂದಗಡೆ ಬೆಲ್ಟ್ ಎಲ್ಲ ಬಂದು ಅದಾದಮೇಲೆ ಕಪ್ಸ್ ಎಲ್ಲ ಸ್ಟಿಚ್ ಮಾಡುವಂಥದ್ದು, ಆ ಥರದ್ದೆಲ್ಲ ಕರೆಕ್ಟಾಗಿ ಬರ್ತಾನೆ ಇರಲಿಲ್ಲ. ಸ್ವಲ್ಪ ಏರುಪೇರು ಆಗೋದು, ಈ ಥರ ಎಲ್ಲ ಆಗ್ತಿತ್ತು. ಬಟ್ ಈ ನಡುವೆ ಅದನ್ನು ಕೂಡ ಕರೆಕ್ಟಾಗಿ ಸ್ಟಿಚ್ ಮಾಡ್ತೀನಿ. ಇವಾಗ ನೋಡಿ, ಎರಡೂ ಕೂಡ ಹುಕ್ ಪಟ್ಟಿ ಮತ್ತು ಈ ಹುಕ್ ಹಾಕುವಂಥ ಪಟ್ಟಿ ಮತ್ತು ಫಿನಿಶಿಂಗ್ ಎಲ್ಲ ರೆಡಿ ಆಯಿತು. ಇದ್ರ ಮೇಲೆ ಬ್ಯಾಕ್ ಸೈಡ್ ಇದೆ ಅಲ್ವಾ, ಅದನ್ನು ಇಟ್ಟು ಈ ಥರ ನಾವು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೋಬೇಕು. ಶೋಲ್ಡರ್ ಅಟ್ಯಾಚ್ ಮಾಡಿ ಆದಮೇಲೆ ಈ ಥರ ಕಾಣಿಸುತ್ತೆ. ಅದಾದಮೇಲೆ ಇವಾಗ ಸ್ಲೀವ್ನ ಉಲ್ಟಾ ಇಟ್ಕೊಂಡು ಇದನ್ನು ಈ ರೀತಿ 2 ಫೋಲ್ಡ್ನ ಮಾಡಿ ಸ್ಟಿಚಿಂಗ್ನ ಹಾಕ್ಕೋಬೇಕು. ಅದೇ ರೀತಿಯಲ್ಲಿ ಇನ್ನೂ ಒಂದು ಪೀಸ್ನ ರೆಡಿ ಮಾಡ್ಕೋಬೇಕು. ಇವಾಗ ಅದು ಕೂಡ ರೆಡಿ ಆಗಿರುತ್ತೆ. ನಾನು ಸ್ಲೀವ್ಗೆ ಲೈನಿಂಗ್ ಕೊಟ್ಟಿಲ್ಲ, ಹಾಗೇನೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರಲಿ ಅಂತ ಹಾಕ್ಕೊಂಡಿದ್ದೀನಿ. ಇನ್ನು ತುಂಬ ಟ್ರಾನ್ಸ್ಪರೆಂಟ್ ಅಂತ ಏನು ಕಾಣೋದಿಲ್ಲ, ಸೀಕ್ವೆನ್ಸ್ ವರ್ಕ್ ಎಲ್ಲ ಇದೆ ಅಲ್ವಾ, ಅಷ್ಟೊಂದು ಟ್ರಾನ್ಸ್ಪರೆಂಟ್ ಇಲ್ಲ. ಇನ್ನು ಎಲ್ಬೋ ಹತ್ರ ಇದೆ ಅಲ್ವಾ, ಅಲ್ಲಿ ಮಾತ್ರ ಸ್ವಲ್ಪ ಟ್ರಾನ್ಸ್ಪರೆಂಟ್ ಅನಿಸುತ್ತೆ ಅಷ್ಟೇ. ಹಾಗೇನೆ ಇದನ್ನು ಈ ರೀತಿ ಉಲ್ಟಾ ಇಟ್ಕೊಂಡು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಳೋದು. 2 ಸೈಡು ಕೂಡ ಅಟ್ಯಾಚ್ ಆದಮೇಲೆ ನಾವು ನಾರ್ಮಲ್ ಆಗಿ 2 ಇಂಚಸ್ ಹಂಗೆ ಬಿಟ್ಟು ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ, ಇಲ್ಲೂ ಕೂಡ 2 ಇಂಚಸ್ ಹಂಗೆ ಬಿಟ್ಟು ಸ್ಟಿಚಿಂಗ್ನ ಹಾಕ್ಕೊಳ್ಳೋದು. ಫಿಟ್ಟಿಂಗ್ ಲೈನ್ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳೋದು ತೋರಿಸಿದ್ದೀನಲ್ವ, ಅದೇ ರೀತಿ ಮಾರ್ಕ್ ಮಾಡಿಕೊಂಡು ನೀವು ಕೂಡ ಒಮ್ಮೆ ಸ್ಟಿಚ್ ಮಾಡಿ ಕರೆಕ್ಟಾಗಿ ಬರುತ್ತೆ. ಎಲ್ಲಿ ನಾನು ಒಂದು ಲೈನನ್ನು ಹಾಕ್ಕೊಂಡಿರ್ತೀನಲ್ವ, ಅದ್ರ ಮೇಲೇ ನಾನು ಸ್ಟಿಚಿಂಗ್ನ ಹಾಕ್ಕೊಳ್ತಾ ಹೋಗ್ತೀನಿ. ಎಲ್ಲೂ ಕೂಡ ಡಿಫ್ರೆನ್ಸ್ ಅನ್ಸೋದಿಲ್ಲ, ಎಲ್ಲೂ ಕೂಡ ಟೈಟ್ ಅಥವಾ ಲೂಸ್ ಆ ಥರ ಎಲ್ಲ ಅನ್ಸೋದಿಲ್ಲ, ಕರೆಕ್ಟಾಗಿಯೇ ಹೊಲ್ಕೊಂಡಿರ್ತೀನಿ. ಹಾಗೆ ಇವಾಗ 2 ಸೈಡು ಕೂಡ ಫಿಟ್ಟಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಪಕ್ಕ 3 ಸ್ಟಿಚಸ್ ಕೂಡ ಹಾಕ್ಕೊಂಡಿರ್ತೀನಿ. ಇನ್ ಕೇಸ್ ಫ್ಯೂಚರಲ್ಲಿ ಏನಾದರೂ ದಪ್ಪ ಆದರೆ ಬಿಡಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ಇನ್ನು ಫಿನಿಶಿಂಗ್ ಆದಮೇಲೆ ಈ ಥರ ಕಾಣಿಸ್ತಾ ಇರುತ್ತೆ ಬ್ಲೌಸ್. ನಾನು ಇದನ್ನು ಫ್ಯಾನ್ಸಿ ಸೀರೆಗೂ ಹಾಕ್ಕೋಬೋದು, ಇಲ್ಲ ಅಂತಂದರೆ ಈ ಥರ ಬಾರ್ಡರ್ ಸೀರೆಗೂ ಹಾಕ್ಕೋಬೋದು. ಕಾಂಟ್ರಾಸ್ಟಲ್ಲಿ ಯಾವುದಕ್ಕಾದ್ರೂ ಕೂಡ ಮಿಕ್ಸ್ ಮ್ಯಾಚ್ ಮಾಡ್ಕೋಬೋದು ಅಂತ ಈ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದು. ಇದು ನಮ್ಮ ಅಜ್ಜಿ ಸೀರೆ. ನಮ್ಮ ಅಜ್ಜಿ ಅಂತಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಅಜ್ಜಿ ಸೀರೆ. ಅದಕ್ಕೆ ನಾನು ಈ ಥರ ಈ ಬ್ಲೌಸ್ನ ಕಾಂಟ್ರಾಸ್ಟಲ್ಲಿ ಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೆಂಗೆ ಕಾಣಿಸ್ತಾ ಇತ್ತು ಅಂತ ಹೇಳಿ ಆಯಿತಾ. ಈ ಬ್ಲೌಸು ಸೀಕ್ವೆನ್ಸ್ ವರ್ಕ್ ಇರೋದ್ರಿಂದ ಮಾಡ್ರನ್ ಆಗು ಕೂಡ ಇರುತ್ತೆ, ಹಾಗೆ ನಾವು ಮಿಕ್ಸ್ ಮ್ಯಾಚ್ ಕೂಡ ಮಾಡ್ಕೋಬೋದು. ಫ್ಯಾನ್ಸಿ ಸ್ಯಾರೀಸ್ಗೆಲ್ಲ ಮಿಕ್ಸ್ ಮ್ಯಾಚ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಈ ಥರ ಹಳೆ ಕಾಲದ ಸೀರೆಗೂ ಕೂಡ ಮಿಕ್ಸ್ ಮ್ಯಾಚ್ ಮಾಡ್ಕೋಬೋದು.
ಈ ಮೊಬೈಲಲ್ಲಿ ಹೆಂಗೆ ಕಾಣಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ, ಆದರೆ ಎದುರುಗಡೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಎರಡೂ ಸೀರೆ ಒಂದು ಚಿಕ್ಕದಾಗಿ ಪೆಂಡೆಂಟ್ ಇರುವಂಥ ಚೈನ್ ಹಾಕ್ಕೊಂಡ್ಬಿಡ್ತು ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಫಿಟ್ಟಿಂಗ್ ಅಂತೂ ಕರೆಕ್ಟಾಗಿ ಬಂದಿತ್ತು. ಬೋಟ್ ನೆಕ್ಕು ಅಷ್ಟೇ ಎಷ್ಟು ಕ್ಲಿಯರಾಗಿ ಬಂದಿದೆ ಅಲ್ವಾ ನೆಕ್ ಅಂತ. ಇನ್ನು ಬ್ಯಾಕ್ ಸೈಡ್ ಈ ಥರ ಕಾಣಿಸುತ್ತೆ. ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್ ಎರಡೂ ಕೂಡ ಬೋಟ್ ನೆಕ್ಕೆ. ಸ್ವಲ್ಪ ಫ್ಯಾನ್ಸಿ ಆಗಿರಲಿ, ಸ್ವಲ್ಪ ಡಿಸೈನ್ ಆಗಿ ಏನಾದ್ರೂ ಡಿಸೈನರ್ ಬ್ಲೌಸ್ ಥರ ಮಾಡ್ಕೊಳ್ಳೋಣ ಅಂತ ಈ ಥರ ಒಂದು ಪುಟ್ಟದಾಗಿ ಡಿಸೈನ್ನ ಇಟ್ಕೊಂಡಿದ್ದೀನಿ. ಬ್ಲೌಸ್ ಹೆಂಗಿದೆ ಹಾಗೇನೆ ಈ ಬ್ಲೌಸ್ ಮೇಲೆ ಈ ಸೀರೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಟೋಟಲ್ ಆಗಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಹಪ್ಪಳ ಮಾಡ್ಕೊಳ್ಳೋಣ ಅಂತ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಇದನ್ನು ನರಳೆ ಅಂತ ಊರಿಂದ ತೊಗೊಂಡು ಬಂದಿದ್ದು, ಎಳ್ಸಾಗಿರುವಂಥದ್ದನ್ನು ಮಾತ್ರ ಈ ರೀತಿ ಕಟ್ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀವಿ. ಇದನ್ನು ಕಟ್ ಮಾಡ್ಕೋತಾ ಇದ್ರೆ ಕೈಯೆಲ್ಲ ಸ್ವಲ್ಪ ನೆವೆ ಥರ ಬರುತ್ತೆ, ಹುರಿತಾ ಇದೆ, ಮತ್ತು ಕಡಿಯೋ ಥರ ಆಗುತ್ತಲ್ವ, ಆ ಥರ ಎಲ್ಲ ಆಗ್ತಾ ಇರುತ್ತೆ. ನಾನು ಸ್ವಲ್ಪ ಮುಟ್ಟಿದ್ರೂ ಕೂಡ ಕೈಯೆಲ್ಲ ನವೆ ಬರುತ್ತೆ ಅಂತ ನಮ್ಮ ಅತ್ತಿಗೆನೇ ಇದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ಫುಲ್ ಎಳ್ಸಾಗಿರುವಂಥದ್ದು, ಅದನ್ನು ಮುರಿದು ಕೂಡ ನೋಡ್ತಿದ್ದಾರೆ. ಇಲ್ಲ ಅಂದರೆ ಹಪ್ಪಳದಲ್ಲಿ ಈ ಸೆತ್ತೆ ಥರ ಮತ್ತು ನಾರ್ ಥರ ಎಲ್ಲ ಬಂದ್ಬಿಡುತ್ತೆ ಅಂತ. ಅದಕ್ಕೋಸ್ಕರ ಎಳ್ಸಾಗಿರೋದನ್ನ ಮಾತ್ರ ತಗೊಂಡು ಇದನ್ನು ಮೇಲ್ಗಡೆ ಸಿಪ್ಪೆ ಎಲ್ಲ ಇದೆ ಅಲ್ವಾ, ಅದನ್ನೆಲ್ಲ ತೆಗೆದು ನೀರಿನಲ್ಲಿ ಹಾಕಿ ಇಟ್ಕೊಳ್ಳೋದು. ಈ ಥರ ಎಲ್ಲವನ್ನು ಕೂಡ ಅದೇ ರೀತಿ ರೆಡಿ ಮಾಡಿಕೊಂಡು ಎತ್ತಿಟ್ಕೋಬೇಕು. ಇನ್ನು ಬೆಳ್ಳುಳ್ಳಿನೂ ಕೂಡ ಸಿಪ್ಪೆ ತೆಗೆದು ಎತ್ತಿಟ್ಕೋಬೇಕು. ನಾವಿವತ್ತು 2 kg ಉದ್ದಿನ ಬೇಳೆಗೆ ಹಪ್ಪಳನ ಮಾಡ್ಕೋತಾ ಇರೋದು. ಅದಕ್ಕೋಸ್ಕರ ಅಂತ ಇಲ್ಲಿ ಯಾವ ಅಳತೆನಲ್ಲಿ ಈ ನರಳೆ ಅನ್ನೋದಿರುತ್ತಲ್ವ ಅದನ್ನು ರುಬ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. 1 kgಗೆ 1 ಮುಷ್ಟಿಯಷ್ಟು ನರಳೆನ ಹಾಕ್ಕೋಬೇಕು. ನಾವಿಲ್ಲಿ 2 kg ಮಾಡ್ತಾ ಇರೋದ್ರಿಂದ 2 ಮುಷ್ಟಿಯಷ್ಟು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ರೀತಿ ಇದನ್ನು ನೈಸಾಗೇನೆ ರುಬ್ಕೋಬೇಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದು ಚಿಕ್ಕ ಲೋಟದಷ್ಟು ನೀರನ್ನು ಹಾಕಿ ಈ ರೀತಿ ಶೋಧಿಸ್ಕೋಬೇಕು. ಇದರಲ್ಲಿ ಸಿಪ್ಪೆ ಎಲ್ಲ ಇರುತ್ತೆ, ಮತ್ತು ಕೆಲವೊಂದು ಸರಿ ನರಳೆ ಒಂದೊಂದು ಪೀಸ್ ಆಗಿ ಕಟ್ಟಾಗ್ಬಿಟ್ಟಿರುತ್ತೆ. ಆ ಥರ ಎಲ್ಲ ಇದ್ದರೆ ಹಪ್ಪಳ ಲಟ್ಸೋದಕ್ಕೆ ಕಲಿಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಈ ರೀತಿ ಶೋಧಿಸ್ಕೊಂಡು ಇದು ಎಕ್ಸ್ಟ್ರಾ ಏನಿದೆ ಅಲ್ವಾ ಅದನ್ನೆಲ್ಲ ತೆಗೆದು ಬಿಡಬೇಕು. ಮತ್ತು ಅದನ್ನು ರುಬ್ಕೊಳ್ಳೋ ಅಗತ್ಯ ಇಲ್ಲ. 2 kgಗೆ ಇಷ್ಟು ನರಳೆ ನೀರು ಸಾಕಾಗುತ್ತೆ. ಹಾಗೆಯೇ ಅದೇ ಮಿಕ್ಸಿ ಜಾರ್ಗೆ ಒಂದ್ಸರಿ ವಾಶ್ ಮಾಡಿಕೊಂಡು 2 ಮುಷ್ಟಿಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ಕೊತಾ ಇದ್ದೀವಿ. 1 kgಗೆ 1 ಮುಷ್ಟಿಯಷ್ಟು, ಹಾಗೆಯೇ 2 kgಗೆ 2 ಮುಷ್ಟಿಯಷ್ಟು, ಅದೇ ರೀತಿ 2 ಮುಷ್ಟಿಯಷ್ಟು ಇಲ್ಲಿ ಕರಿಬೇವಿನ ಸೊಪ್ಪು. ಕರೆಕ್ಟಾಗಿ ಅಳತೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ತೀನಿ ಎಷ್ಟು ಅಳತೆ ಅಂತ. ಇದಕ್ಕೂ ಅಷ್ಟೇ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಈ ರೀತಿ ಸ್ಮೂತಾಗಿ ರುಬ್ಕೋಬೇಕು. ತೆಳುವಾಗಿ ಮಾಡ್ಕೋಬೋದು, ಇಲ್ಲಾಂದರೆ ಗಟ್ಟಿಯಾಗೂ ಕೂಡ ಮಾಡ್ಕೋಬೋದು. ತೆಳುವಾಗಿ ಮಾಡಿಕೊಂಡ್ರೆ ನಾವು ಮಿಕ್ಸ್ ಮಾಡ್ಕೊಳ್ಳೋವಾಗ ತುಂಬ ಈಸಿ ಅನಿಸುತ್ತೆ. ಇವಾಗ ಈ ಥರ ಮಾಡಿ ಇಟ್ಕೊಂಡಿರ್ತೀವಿ, ಮಿಕ್ಸ್ ಮಾಡ್ಕೊಳ್ಳೋವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೋತೀವಿ. ಇದನ್ನು ಒಂದು ಗ್ಲಾಸ್ಗೆ ಹಾಕೋತಾ ಇದ್ದೀವಿ, ಅಂದರೆ ಸ್ವಲ್ಪ ಅಳತೆ ಗೊತ್ತಾಗಲಿ ಅಂತ. ಸ್ವಲ್ಪ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ಉದ್ದಿನ ಹಪ್ಪಳ ಇನ್ನೂ ಟೇಸ್ಟಿಯಾಗಿ ಬರುತ್ತೆ, ತೊಂದರೆ ಇಲ್ಲ. ಜಾಸ್ತಿ ಆದ್ರೂ ಕೂಡ ಹಾಕ್ಕೋಬೋದು. ಕಂಪ್ಲೀಟಾಗಿ ನಾವು ಏನು ರುಬ್ಕೊಂಡಿದ್ದೀವಲ್ವ 2 ಹಿಡಿಯಷ್ಟು, ಅಂದರೆ 2 ಮುಷ್ಟಿಯಷ್ಟು ಬೆಳ್ಳುಳ್ಳಿ, 2 ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪು, ಅದನ್ನೆಲ್ಲ ಕಂಪ್ಲೀಟಾಗಿ ಬಳಸ್ಕೊಂಡಿದ್ದೀವಿ 2 kgಗೆ. ಹಾಗೆ 2 kgಗೆ 2 ನಿಂಬೆಹಣ್ಣು ಬೇಕಾಗತ್ತೆ. 1 kgಗೆ 1, 2 kgಗೆ 2. ಈ ನಿಂಬೆಹಣ್ಣಿನ ರಸನೆಲ್ಲ ಹಿಂಡ್ಕೊಂಡು ಒಂದು ಗ್ಲಾಸ್ನಲ್ಲಿ ಹಾಕಿ ರೆಡಿ ಮಾಡ್ಕೋಬೇಕು. ತೆಗೆದಿದ್ಮೇಲೆ ನೋಡಿ ಇಷ್ಟು ನಿಂಬೆಹಣ್ಣಿನ ರಸ ಬರುತ್ತೆ. ಇದನ್ನು ಕೂಡ ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋದು. ಹಾಗೆ ಇನ್ನೊಂದು ಮಿಕ್ಸಿ ಜಾರ್ಗೆ ಇಲ್ಲಿ ಕಾಳುಮೆಣಸು ಹಾಗೆ ಜೀರಿಗೆನ ಹಾಕಿ ಸ್ವಲ್ಪ ತರಿಯಾಗಿ ಪೌಡರ್ ಮಾಡ್ಕೋತಾ ಇದ್ದೀವಿ. ನಿಮ್ಮ ಖಾರಕ್ಕೆ ತಕ್ಕಂತೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಕಾಳುಮೆಣಸನ್ನ ಹಾಕ್ಕೊಳ್ಳೋದು. ನಿಮಗೆ ಹೆಂಗೆ ಬೇಕೋ ಆ ರೀತಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ ಜಾಸ್ತಿನೇ ಕಾಳುಮೆಣಸನ್ನ ಹಾಕ್ಕೊಂಡಿದ್ದೀವಿ. ಹಾಗೆಯೇ ಇಲ್ಲಿ ಒಂದು ಅರ್ಧ ಮುಷ್ಟಿಯಷ್ಟು ಜೀರಿಗೆನ ಸೇರಿಸ್ಕೊಂಡು ಇದನ್ನು ಹೀಗೇನೆ ಡ್ರೈ ಆಗೇನೆ ಪೌಡರ್ ಮಾಡ್ಕೋಬೇಕು. ಇದನ್ನು ಹುರಿದು ಸೇರಿಸ್ಕೋಬೇಕು ಆ ಥರ ಏನೂ ಇಲ್ಲ, ಹಸಿಯಾಗಿನೇ ಸೇರಿಸ್ಕೋಬಹುದು. ಈ ತರ ಸ್ವಲ್ಪ ತರಿಯಾಗಿ ಇರಬೇಕು, ತೀರಾ ತರಿಯಾಗಿ ಇರಬಾರ್ದು. ಸ್ವಲ್ಪ ಈ ರೀತಿ ತೀರಾ ದಪ್ಪದಾಗಿ ಇದ್ರೆ ಹಪ್ಪಳನ ಲಟ್ಸೋವಾಗ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬೇಕಾಗಿರುವಂಥ ಮಸಾಲೆನೆಲ್ಲ ಎತ್ತಿಟ್ಕೊಂಡಿದ್ದೀನಿ, ಅಂದರೆ ರುಬ್ಬಿ ಇಟ್ಕೊಂಡಿರೋದು. ಮತ್ತು ಹಪ್ಪಳದ ಖಾರ ಅಂತ ಬರುತ್ತೆ, ಅಂಗಡಿನಲ್ಲಿ ಸಿಗುತ್ತೆ. 1 kg ಉದ್ದಿನ ಬೇಳೆಗೆ 1 ಪ್ಯಾಕೆಟ್ ಬಳಸ್ಕೋಬೇಕಾಗುತ್ತೆ. ನಾರ್ಮಲ್ ಗ್ರಾಸರಿ ಶಾಪ್ ಇರುತ್ತಲ್ವ, ದಿನಸಿ ಅಂಗಡಿ, ಅಲ್ಲೆಲ್ಲ ಸಿಗುತ್ತೆ. ಇನ್ನು ಹಿಂಗು, ಅಡುಗೆ ಸೋಡಾ ಮತ್ತು ಬಿಳಿ ಎಳ್ಳು, ಈ ಪೌಡರ್ ಮಾಡಿಟ್ಕೊಂಡಿರೋಂಥ ಕಾಳುಮೆಣಸು, ಜೀರಿಗೆ, ಹಾಗೆ ಇದಕ್ಕೆ ಹರಳೆಣ್ಣೆ ಬೇಕು.
ಇನ್ನು ಉದ್ದಿನ ಹಿಟ್ಟು ಏನಿದೆ ಅಲ್ವಾ, ಉದ್ದಿನ ಬೇಳೆನ ನಾವು ಯಾವಾಗ ಹಪ್ಪಳ ಮಾಡ್ತೀವಲ್ವಾ ಆವಾಗ ಅಂದರೆ 1 ಗಂಟೆ ಮುಂಚೆ ಅಥವಾ ಅರ್ಧ ಗಂಟೆ ಮುಂಚೆ 2 kg ಉದ್ದಿನ ಬೇಳೆನ ಹೋಗಿ ಹಿಟ್ಟು ಮಾಡಿಸ್ಕೊಂಡು ತರಬೇಕು. ಮೊದಲೇನೆ ಹಿಟ್ಟು ಮಾಡಿಸಿ ಇಟ್ಕೋಬಾರ್ದು. ಇನ್ನು ಉದ್ದಿನ ಬೇಳೆನ ವಾಶ್ ಮಾಡಿಕೊಂಡು ಹಿಟ್ಟು ಮಾಡಿಸ್ಕೋಬಾರ್ದು. ನಾವು ಅಂಗಡಿಯಿಂದ ಏನು ತಂದಿರ್ತೀವಲ್ವ ಅದನ್ನು ಒಂದು 10 ನಿಮಿಷ ಬಿಸಿಲಿನಲ್ಲಿ ಒಣಗಿಸಿ ಎತ್ತಿಟ್ಕೊಂಡು ಬೇಕು ಅಂದಾಗ ಹಿಟ್ಟು ಮಾಡಿಸ್ಕೊಳ್ಳೋದಷ್ಟೇ. ಇದೇ ಥರನೇ ಮಾಡಬೇಕು. ಅದಾದಮೇಲೆ ಇದಕ್ಕೆ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಕಾಳುಮೆಣಸು ಮತ್ತು ಜೀರಿಗೆ, ಅದನ್ನು ಹಾಕೋತಿದ್ದಾರೆ. ಮಧ್ಯದಲ್ಲಿ ಒಂದು ಈ ಥರ ಕಟ್ಟೆ ಥರ ಮಾಡಿಕೊಂಡು, ಅದಾದಮೇಲೆ ಹಪ್ಪಳದ ಖಾರ 2 kg ಉದ್ದಿನ ಬೇಳೆಗೆ 2 ಹಪ್ಪಳದ ಖಾರ ಬೇಕಾಗುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡೋದಾದರೆ ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿ, 1 kg ಅಷ್ಟು ಚೆನ್ನಾಗಿ ಬಂತು ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು. ಇದನ್ನು ನಾವು ನೆಲನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದರಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಇನ್ನು ಪಾತ್ರೆನಲ್ಲಿ ಇಲ್ಲ ದೊಡ್ಡ ತಟ್ಟೆನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅದಕ್ಕೇನೆ ನೆಲದ ಮೇಲೆನೆ ಮಿಕ್ಸ್ ಮಾಡ್ಕೋತಾ ಇರೋದು. ಊರುಗಳಲ್ಲಿ ನೀವು ನೋಡಿರ್ತೀರಾ, ಈ ಥರ ಗಾರೆ ನೆಲೆನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಾದ್ಮೇಲೆ ಈ ಥರ ಹಿಟ್ಟನ್ನು ಕಲಿಸ್ಕೊಳ್ಳೋದು. ಹಾಗೆಯೇ ಈ ಹಂತದಲ್ಲೇನೆ ಇದಕ್ಕೆ ಸ್ವಲ್ಪ ಹಿಂಗು, ಹಾಗೆಯೇ ಬಿಳಿ ಎಳ್ಳನ್ನ ಸೇರಿಸ್ಕೊಂಡಿದ್ದೀವಿ. ಹಾಗೆಯೇ ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೋಬೇಕು. ಕೈಯಲ್ಲಿ ತೋರಿಸಿದ್ರು ಅಲ್ವಾ, ಅಷ್ಟು ಅಡುಗೆ ಸೋಡಾನ ಹಾಕಿ ಅದಾದಮೇಲೆ ಈ ನರ್ಲೆ ನೀರಿರುತ್ತಲ್ವ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಹೋಗೋದು. ಇವಾಗ ನಿಂಬೆಹಣ್ಣಿನ ರಸ ಹಾಕೋತಿದ್ದಾರೆ. ಫುಲ್ 2 ನಿಂಬೆಹಣ್ಣಿನ ರಸ ಏನು ತೆಗೆದಿಟ್ಕೊಂಡಿದ್ವಿ ಅದನ್ನು ಪೂರ್ತಿ ಹಾಕ್ಕೊಂಡಿದ್ದೀವಿ ಈ ಹಪ್ಪಳ ಮಾಡ್ಕೊಳ್ಳೋದಕ್ಕೆ. ನೀವೇನಾದ್ರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಸ್ಟೋರ್ ಮಾಡ್ಕೋತಿದ್ದೀರಾ ಅಂದರೆ ಬಿಳಿ ಎಳ್ಳು ಏನಿದೆ ಅದನ್ನು ಕಡಿಮೆ ಹಾಕ್ಕೊಳ್ಳಿ. ಬಿಳಿ ಎಳ್ಳನ್ನು ಹಾಕ್ಕೊಂಡ್ರೆ ಹುಳ ಬೀಳೋ ಚಾನ್ಸಸ್ ಇರುತ್ತೆ. ನೀವು ಬೇಗ ಖಾಲಿ ಮಾಡ್ಕೋತಿದ್ದೀರಾ ಅಂದರೆ ಸ್ವಲ್ಪ ಬಿಳಿ ಎಳ್ಳನ್ನು ಜಾಸ್ತಿನೇ ಹಾಕಿ ಮಾಡ್ಕೋಬೋದು. ಇವಾಗ ನಿಂಬೆಹಣ್ಣಿನ ರಸ ಹಾಕಿದ ಮೇಲೆ ಈ ನರ್ಲೆ ನೀರನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಸ್ವಲ್ಪ ಸ್ವಲ್ಪನೇ ಈ ರೀತಿ ಎಲ್ಲ ಕಡೆ ಚುಮ್ಕಿಸ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಹಿಟ್ಟನ್ನು ಕಲಿಸ್ಕೊಳ್ಳೋದು ತುಂಬ ಕಷ್ಟ. ಊರುಗಳಲ್ಲಿರೋರು ಗೊತ್ತಿರುತ್ತೆ. ಇದನ್ನು ಆಲ್ಮೋಸ್ಟ್ ಎಲ್ಲ ಗಂಡಸ್ರೇನೆ ಕಲಿಸ್ಕೊಡೋದು. ಅಂದರೆ ನೈಟೇನೆ ಕಲಿಸಿಟ್ಕೋಬೇಕು. ಬೆಳಿಗ್ಗೆ ಸಾಫ್ಟಾಗಿ ಆಗಿರುತ್ತೆ, ಬೆಳಿಗ್ಗೆ ಲಟ್ಟಿಸ್ಕೊಳ್ಳೋದು. ಹಾಗೆಯೇ ಇವಾಗ ಇವರು ಉಪ್ಪನ್ನ ಹಾಕ್ಕೊಂಡ್ರು. ಉಪ್ಪನ್ನ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಆವಾಗ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳೋದು. ಕಡಿಮೆನೇ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಪುಡಿ ಉಪ್ಪಲ್ವಾ ಸೇರಿಸ್ಕೋಬೋದು. ಹಾಗೆಯೇ ಈ ಬೆಳ್ಳುಳ್ಳಿ ಮತ್ತು ಈ ಕರಿಬೇವಿನ ಸೊಪ್ಪನ್ನ ರುಬ್ಬಿ ಇಟ್ಕೊಂಡಿದ್ವಲ್ವ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ತೆಳ್ಳಗೆ ಮಾಡಿಕೊಂಡು ಇದನ್ನು ಇದರೊಳಗಡೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಹೋಗೋದು. ಇದಕ್ಕೆ ಜಾಸ್ತಿ ನೀರು ಕೂಡ ತಗೊಳ್ಳೋದಿಲ್ಲ. ಆದಷ್ಟು ಗಟ್ಟಿಯಾಗೇ ಕಲಿಸ್ಕೋಬೇಕು. ಆದರೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಇದನ್ನು ಕಲಿಸ್ಕೊಳ್ಳೋದು ನಾನು ಮೊದಲೇ ಹೇಳ್ದಂಗೆ ತುಂಬ ಕಷ್ಟ. ತುಂಬ ಎನರ್ಜಿ ಬೇಕು. ಇದನ್ನು ಮಾಡ್ಕೋಬೇಕು ಅಂದರೆ ಸ್ಟ್ಯಾಮಿನಾ ಇರಬೇಕು. ಈ ಥರ 2 ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡು ಇದನ್ನು ಕಲಿಸ್ಕೊತಾನೇ ಇರಬೇಕು. ನೋಡಿ ಈ ಥರ ಆಗಿರತ್ತೆ. ಇದನ್ನು ಸ್ವಲ್ಪ ನೆಲಕ್ಕೆ ಬಡ್ದು ಕಲಿಸ್ಕೊತಾನೆ ಇರಬೇಕು. ಹಾಗೆಯೇ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೊಂಡಿದ್ದಾರೆ. ಅಂದರೆ ಹರಳೆಣ್ಣೆನೇ ಬಳಸ್ಕೊಂಡಿರೋದು. ಇಲ್ಲ ಅಂತಂದರೆ ನಾರ್ಮಲ್ ಅಡುಗೆ ಎಣ್ಣೆ ಕೂಡ ಬಳಸ್ಕೋತಾರೆ. ಇವರು ಈ ಥರ ಕೈ ಎಣ್ಣೆ ಮತ್ತು ಹರಳೆಣ್ಣೆ ಅಂತ ಬರುತ್ತಲ್ವ ಅದನ್ನು ಹಾಕಿ ಇವಾಗ ಹಿಟ್ಟನ್ನು ನಾದ್ಕೋತಾ ಇರೋದು. ಇದನ್ನು 2 ಭಾಗ ಮಾಡಿ ಇಟ್ಕೊಂಡಿದ್ದಾರೆ. ಅಂದರೆ ನಾದ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ, ಕಲಿಸ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ ಅಂತ. ಒಂದೇ ಟೈಮ್ ಅಷ್ಟು ದಪ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕಲಿಸಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ ಅಂತ. ಇವಾಗ ನಾದ್ಕೊಂಡು ಕಲಿಸ್ಕೊಂಡಿದ ನಂತರ ಈ ರೀತಿ ಉದ್ದ ಮಾಡಿ ಮತ್ತೆ ಇದನ್ನು ಜಾಯಿನ್ ಮಾಡಿದ್ರೆ, ಈ ಥರ ಮುರಿದ್ರೆ ಇದು ಈಸಿಯಾಗಿ ಕಟ್ ಆಗಬೇಕು. ಹಾಗೆಯೇ ಇದನ್ನು ಜಾಯಿನ್ ಮಾಡಿದ್ರೆ ಮತ್ತೆ ಅದು ನೀಟಾಗಿ ಜಾಯಿನ್ ಆಗಬೇಕು. ಸೆಪ್ರೇಟ್ ಆಗಬಾರ್ದು. ಈ ರೀತಿ ಮಾಡಿದ ತಕ್ಷಣ ಅದು ನೀಟಾಗಿ ಜಾಯಿನ್ ಆಗ್ತಾ ಇರುತ್ತೆ. ಅಲ್ಲಿ ತನಕ ಇದನ್ನ ಸಾಫ್ಟ್ ಮಾಡ್ಕೋಬೇಕು. ನಾನು ಪದೇ ಹೇಳ್ತಾ ಇದ್ದೀನಿ, ತುಂಬಾ ಕಷ್ಟ ಅಂತ. ಇದು ನಾನೊಂದ್ಸರಿ ಟ್ರೈ ಮಾಡಿದೆ, ಕಲಿಸ್ಕೊಳ್ಳೋದಿಕ್ಕೆ ತುಂಬಾ ಕಷ್ಟ ಆಯಿತು. ಅದಕ್ಕೆ ನಾನು ಮತ್ತೆ ಮಾಡೋದಕ್ಕೆ ಹೋಗಲಿಲ್ಲ. ನಮ್ಮ ಅತ್ತಿಗೆ ಮಾಡಬೇಕು ಅಂತ ಅನ್ಕೊಂಡಿದ್ರು. ಇಬ್ರಿಗೂ ಕೂಡ 1 kg ಮಾಡ್ಕೊಳ್ಳೋಣ, ನಮ್ಮನೆಗೆ ಬನ್ನಿ, ಒಟ್ಟಿಗೆ ಲಟ್ಟಿಸ್ಕೊಂಡು ಇಲ್ಲಿಂದಾನೇ ರೆಡಿ ಮಾಡ್ಕೊಂಡು ಹೋಗೋರಂತೆ ಅಂತ ಅಂದ್ಕೊಂಡು ಇಲ್ಲಿಗೆ ಕರೆಸಿ ಮಾಡ್ತಾ ಇದ್ದೀವಿ. ಇವಾಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಸವರಿ, ಅದರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ಗೂ ಕೂಡ ಎಣ್ಣೆನ ಸವರಿ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು. ಎಲ್ಲೂ ಕೂಡ ಗಾಳಿ ಹೋಗಬಾರ್ದು. ಗಾಳಿ ಹೋದರೆ ಅದು ಸ್ವಲ್ಪ ಡ್ರೈ ಆಗಿಬಿಡುತ್ತೆ, ಲಟ್ಸ್ಕೊಳ್ಳೋವಾಗ ಕಷ್ಟ ಆಗುತ್ತೆ, ಚೆನ್ನಾಗಿರೋದಿಲ್ಲ. ಈ ಥರ ಒಂದೊಂದಕ್ಕೂ ಕೂಡ ಒಂದು ಪ್ಲಾಸ್ಟಿಕ್ ಪೇಪರ್ನ ಸುತ್ತಿ ಎತ್ತಿಟ್ಕೊಂಡಿದ್ದೀವಿ. ಬೆಳಿಗ್ಗೆ ಎದ್ದು ಲಟ್ಟಿಸ್ಕೊಳ್ಳೋದು ಅಷ್ಟೇ. ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ತುಂಬಾ ತಗೊಳ್ತು. ಇನ್ನು ಇಷ್ಟೆಲ್ಲ ಗಲೀಜಾಗಿತ್ತು, ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಇವಾಗ ಅವರು ಕೂಡ ಊರಿಗೆ ಹೋಗಿದ್ರು. ಊರಿಂದ ಬರೋವಾಗ ಹಿರಳಿಕಾಯಿನ ತಗೊಂಡು ಬಂದಿದ್ರು. ಸ್ವಲ್ಪ ಚಿತ್ರಾನ್ನಕ್ಕೂ ಕೂಡ ಆಗತ್ತೆ, ಹಾಗೆ ಉಪ್ಪಿನಕಾಯಿ ಹಾಕ್ಸೋಣ ಅಂತ. ಇವಾಗ ಇದನ್ನು ಕೂಡ ರೆಡಿ ಮಾಡಬೇಕು. ಅಂದರೆ ಇವತ್ತು ಉಪ್ಪಿನಕಾಯಿ ಹಾಕಲ್ಲ, ನಾಳಿದ್ರಲ್ಲಿ ಹಾಕಿದಾಗ ಹಿರಳಿಕಾಯಿ ಉಪ್ಪಿನಕಾಯಿನ ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ. ಮತ್ತು ಚಿತ್ರಾನ್ನಕ್ಕೂ ಕೂಡ ಆಗುತ್ತೆ. ಇದಂತೂ ತುಂಬಾ ಒಳ್ಳೆಯದು, ಪಿತ್ತಕ್ಕೆಲ್ಲ ಅಲ್ವಾ. ಅದಕ್ಕೋಸ್ಕರ ನಿಂಬೆಹಣ್ಣಿನ ಉಪ್ಪಿನಕಾಯಿ ಬದಲಾಗಿ ಇದನ್ನೇ ಹಾಕ್ಕೊಳ್ಳೋಣ ಈ ಸರಿ ಅಂತ ಅಂದ್ಕೊಂಡಿದ್ದೀನಿ.
ಹಾಕಿದಾಗ ಶೇರ್ ಮಾಡ್ತೀನಿ. ತುಂಬ ಸಾಫ್ಟಾಗಿ ರಸ ಇರುತ್ತಲ್ವ ಆ ಥರ ಇತ್ತು. ಕೆಲವೊಂದು ಹಿರಳಿಕಾಯಿ ಸಿಪ್ಪೆ ದಪ್ಪ ಇರುತ್ತೆ, ರಸನೇ ಇರೋದಿಲ್ಲ. ಬಟ್ ಇದು ತುಂಬ ಚೆನ್ನಾಗಿರುತ್ತೆ. ನಮ್ಮ ಅತ್ತಿಗೆ ಮನೇಲೆ ಬೆಳೆದಿರೋ ಅಂಥದ್ದು ಇದು. ಹಾಗೇನೆ ಬರೋವಾಗ ಈ ಥರ ದೃಷ್ಟಿಗೆ ಕಾಲ್ಗೆ ಹಾಕೋತಾರಲ್ವ ಅದನ್ನು ಕೂಡ ತೊಗೊಂಡು ಬಂದಿದ್ರು. ಇದು ಒಂದು ಪ್ಲಾಸ್ಟಿಕ್ ಥರ ಇದೆ, ರಬ್ಬರ್ ಥರ. ಅದಕ್ಕೆ ಈ ಸಿಲ್ವರ್ದು ಸ್ವಲ್ಪ ಕೋಟಿಂಗ್ ಕೊಟ್ಟಿದ್ದಾರೆ ಅಷ್ಟೇ. ಒಂದು ಚಿಕ್ಕದಾಗಿ ಸಿಲ್ವರ್ ಕಲರ್ ಕಾಣಿಸ್ತಾ ಇದೆ ಅಲ್ವಾ, ಆ ಥರದ್ದು. ಈ ಎರಡು ಸೇರಿಸಿ 500 ಹೇಳಿದ್ರಂತೆ, ಆದರೆ ಇವರು ಎರಡು ಸೇರಿಸಿ 250 ಕೊಟ್ಟಿದ್ದಾರೆ. ಈ ಥರ ಬರುತ್ತೆ ನೋಡಿ ಇದು. ಇದನ್ನು ಕೂಡ ತೊಗೊಂಡು ಬಂದಿದ್ರು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇನ್ ಕೇಸ್ ಹಪ್ಪಳದ ರೆಸಿಪಿನಲ್ಲಿ ಯಾವುದಾದ್ರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.